ಗೌರ್ಮೆಂಟ್ ಜಾಬ್ ಯಾರಿಗೆ ಸಿಗುತ್ತೆ ಆದ್ರೆ ಗೌರ್ಮೆಂಟ್ ಜಾಬ್ ಸಿಗ್ಬೇಕಾದ್ರೆ ನಿಮ್ಮ ಜಾತಕದಲ್ಲಿ ಯಾವ್ಯಾವ ಗ್ರಹಗಳು ಯಾವ ರೀತಿ ಫಲಾಫಲಗಳಿದ್ರೆ ಏನೇ ಜಾಬ್ ಸಿಗುತ್ತೆ ಅಂತಕ್ಕಂಥದ್ದನ್ನ ಈ ಒಂದು ಸಂಚಿಕೆಯಲ್ಲಿ ನೋಡ್ತಾ ಹೋಗೋಣ. ಸ್ಪರ್ಧಾತ್ಮಕ ಯುಗ ಇದು. ಈ ಒಂದು ಯುಗದಲ್ಲಿ ಗೌರ್ಮೆಂಟ್ ಜಾಬ್ ಸಿಗ್ತಕ್ಕಂಥ ತುಂಬಾ ಕಷ್ಟ. ಆದ್ರೆ ನಿಮ್ಮ ಜಾತಕದಲ್ಲಿ ಬಲವಾಗಿದ್ದಾಗ ನಿಮ್ಗೆ ಈಸಿ ಆಗುತ್ತೆ. ಆ ಒಂದು ದಶೆ, ಆ ಒಂದು ಭುಕ್ತಿ, ಅಂತರ್ಭುಕ್ತಿ ನಡೀತಾ ಇರ್ಬೇಕಾದ್ರೆ ನಿಮ್ ಜಾಬ್ ಸಿಗುತ್ತೆ. ನೋಡಿ, ಒಬ್ರಿಗೇನೆ 5-6 ಗೌರ್ಮೆಂಟ್ ಜಾಬ್ ಸಿಕ್ಕಿರೋದು ನೀವು ನೋಡಿರ್ತೀರ. ಅಂದ್ರೆ ಅವ್ರಿಗೆ ಆ ರೀತಿ ಜ್ಞಾನ ಇರುತ್ತೆ. ಆ ಜ್ಞಾನ ಕೊಡ್ತಕ್ಕಂಥವ್ರು ಯಾರು? ಗ್ರಹಗಳು. ಗೌರ್ಮೆಂಟ್ ಉಕ್ತಿನ ಋಣ ಇದೆಯಲ್ಲ ನೋಡೋ, ಫಸ್ಟ್ ನೋಡ್ಕೊಳ್ಳೋ ಅನ್ನೋರು. ಒಂದು ಪ್ರಭಾವ ವ್ಯಕ್ತಿ ಆಗ್ಬೇಕಾದ್ರೆ ಆ ಗ್ರಹಗಳ, ಸೂರ್ಯ ಗ್ರಹದ ಪ್ರಭಾವ ಹೆಂಗಿರ್ಬೇಕು? ಸಮಾಜದಲ್ಲಿ ಕೀರ್ತಿ, ಯಶಸ್ಸು, ಸನ್ಮಾರ್ಗಗಳು ಬೇಕಂದ್ರೆ, ಒಂದು ಜಾಬ್ ಅಲ್ಲಿ ಗೌರ್ಮೆಂಟ್ ಜಾಬ್ ಬೇಕಾದ್ರೆ ಸೂರ್ಯನ ಪಾತ್ರ ಅತ್ಯಗತ್ಯ. ಈ ಸ್ಪರ್ಧಾತ್ಮಕ ಯುಗದಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ ಇಂದ ಸ್ಪರ್ಧೆಯಲ್ಲಿ ಜಯಿಸ್ತಾನ, ಅದಕ್ಕೆ 6ನೇ ಮನೆ ನೋಡ್ಬೇಕು. 6ನೇ ಮನೆ ಸ್ಟ್ರಾಂಗ್ ಆಗಿದ್ದು ಬಲವಾಗಿದ್ದಾಗ ಎಕ್ಸಾಮ್ ಪಾಸ್ ಆಗ್ತಾನೆ. 3 ಲಕ್ಷ ಜನ ಅಲ್ಲ, 10 ಲಕ್ಷ ಜನ ಆಗಿದ್ರು ಕೂಡ ಈತನಿಗೆ ಬಲ ಇರುತ್ತೆ. ಆ ಬಲ 6ನೇ ಮನೆ ಕಾಂಬಿನೇಷನ್ ನೋಡ್ಬೇಕು, 10ನೇ ಮನೆ ನೋಡ್ಬೇಕು, ಪ್ಲಸ್ ಲಾಭದಾಯಕ, ಅದೃಷ್ಟದಾಯಕ 11ನೇ ಮನೆ ನೋಡ್ಬೇಕು. ಒಟ್ಟಾರೆಯಾಗಿ ಸರ್ಕಾರಿ ಉದ್ಯೋಗ ಸಿಗ್ಬೇಕು, ಗೌರ್ಮೆಂಟ್ ಜಾಬ್ ಬೇಕು ಅಂದ್ರೆ ಒಬ್ಬ ಜಾತಕನಲ್ಲಿ 10ನೇ ಮನೆ ಸ್ಟ್ರಾಂಗ್ ಆಗಿರ್ಬೇಕು, 11ನೇ ಮನೆ ಸ್ಟ್ರಾಂಗ್ ಆಗಿರ್ಬೇಕು. ಈ 3 ಸ್ಥಿತಿಗಳು ಕರೆಕ್ಟ್ ಆಗಿ ಇತ್ತು ಅಂತಂದ್ರೆ, ನಿಮ್ಮ ಜಾತಕದಲ್ಲಿ ಬಲವಾಗಿತ್ತು ಅಂತಂದ್ರೆ, ಆ ಗ್ರಹಗಳು ಫಲದಿಂದ ನಿಮ್ಗೆ ಜಾಬ್ ಸಿಗೋದ್ರಲ್ಲಿ ಯಾವುದೇ ಸಂಶಯವಿಲ್ಲ. ಟ್ರೈ ಮಾಡಿ, ನಿಮ್ಮ ಸಮಯನ ವ್ಯರ್ಥ ಮಾಡ್ಕೊಬೇಡಿ. ಆದ್ರೆ ಬಲವಾಗಿ ಟ್ರೈ ಮಾಡಿ. ನೋಡಿ, ಸಾಮರ್ಥ್ಯ ಇದ್ದವನ್ಗೆಲ್ಲನೂ ಯೋಗ ಬರಲ್ಲ. ನಾನು ಓದೇ ಮಾಡ್ತೀನಿ ಅಂತ ಛಲ ಕೊಡೋರು ಯಾರು? ಗ್ರಹಗಳೇ ಅಲ್ವಾ? ಯಾಕೆ ಬೇರೆಯವ್ರಿಗೆ ಆ ಛಲ ಇರೋದಿಲ್ಲ? ಗೌರ್ಮೆಂಟ್ ಜಾಬಲ್ಲಿ ಟೀಚರ್ ಆಗ್ಬೋದಾ, ಅಥವಾ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲ, ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲ, ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲ, ಅಥವಾ ಒಂದು ದಕ್ಷಾಧಿಕಾರಿನ, ಎ ದರ್ಜನ, ಬಿ ದರ್ಜನ, ಇದನ್ನೆಲ್ಲ ನೋಡ್ಬೇಕಾಗ್ತದೆ. ಅದಕ್ಕೆಲ್ಲ ಸ್ಟ್ರಾಂಗ್ ಆಗಿರ್ಬೇಕು. ನಮ್ಮ ವಿಡಿಯೋನ ಪೂರ್ತಿಯಾಗಿ ನೋಡಿ. ಯಾವ ಲಗ್ನ ಜಾತಕದವರಿಗೆ ಯಾವ ಕಾಂಬಿನೇಷನ್ ಇದ್ರೆ ಜಾಬ್ ಸಿಗುತ್ತೆ ಅಂತ ಚಾಟ್ ಮುಖಾಂತರ ಉದಾಹರಣೆ ಕೊಟ್ಕೊಂಡು ತಿಳಿಸ್ತಾ ಹೋಗ್ತೀನಿ. ವೀಕ್ಷಕರೇ, ಸಿಂಹ ಲಗ್ನ ಜಾತಕದವರಿಗೆ ಗೌರ್ಮೆಂಟ್ ಜಾಬ್ ಸಿಗ್ಬೇಕಾದ್ರೆ, ಸರ್ಕಾರಿ ಉದ್ಯೋಗ ಸಿಗ್ಬೇಕಾದ್ರೆ, ನಿಮ್ಮ ಜನ್ಮ ಕುಂಡಲಿಯಲ್ಲಿ ಈ ಕಾಂಬಿನೇಷನ್ ಇದ್ದಿದ್ದೀರಾ ಆದ್ರೆ ನಿಮ್ಗೆ ಜಾಬ್ ಸಿಗುವಂತ ಚಾನ್ಸಸ್ ತುಂಬಾ ಇರುತ್ತೆ. ನೋಡಿ, ಸಿಂಹ ಲಗ್ನದವ್ರಿಗೆ, ಸಿಂಹ ಲಗ್ನದ ಅಧಿಪತಿ ಬಂದ್ಬಿಟ್ಟು ಸೂರ್ಯ 6ನೇ ಸ್ಥಾನದಲ್ಲಿ ಶನಿ ಜೊತೆಗಿದ್ದಾನೆ. ಸ್ವಲ್ಪ ದ್ವೇಷನೇ ಹೆಚ್ಚಾಗಿರುತ್ತೆ. ಆದ್ರೆ ಚಂದ್ರ 10ನೇ ಸ್ಥಾನದಲ್ಲಿ ಇರೋದ್ರಿಂದ ಹುಚ್ಚಿನಾಗಿದ್ದಾನೆ. ಶುಕ್ರ 10ನೇ ಸ್ಥಾನದಲ್ಲಿ ಸ್ವಂತ ಸ್ಥಾನ, ವೃಷಭ ರಾಶಿಯಲ್ಲಿ ಸ್ವಂತ ಸ್ಥಾನ. ಶುಕ್ರಂದು ಚಂದ್ರ ಬಂದ್ಬಿಟ್ಟು ಉಚ್ಚ ಸ್ಥಾನದಲ್ಲಿ ಇದ್ದಾನೆ, ಇಂಥವ್ರಿಗೂ ಜಾಬ್ ಸಿಗುತ್ತೆ. ಮತ್ತೆ ಬುಧ ಬಂದ್ಬಿಟ್ಟು 11ನೇ ಸ್ಥಾನದಲ್ಲಿ ಸ್ವಂತ ಸ್ಥಾನದಲ್ಲಿ ಇರೋದ್ರಿಂದ ಅದೃಷ್ಟ ಸಿಗುತ್ತೆ. ಒಂದು 6ನೇ ಮನೆ, 10ನೇ ಮನೆ, 11ನೇ ಮನೆ ಈ ರೀತಿ ಕಾಂಬಿನೇಷನ್ ಇದ್ರೆ ಜಾಬ್ ಸಿಗಂತ ಯೋಗ ಚೆನ್ನಾಗಿರುತ್ತೆ. ಆದ್ರೆ ಡಿಗ್ರಿ ವೈಸ್ ನೋಡ್ಬೇಕು, ಯಾವ ನಕ್ಷತ್ರದಲ್ಲಿದೆ, ಯಾವ ಇತಿ ಫಲದಲ್ಲಿದೆ. ಇದ್ರ ಕಾಂಬಿನೇಷನ್ ಜೊತೆಗೆ ಲಗ್ನಾಧಿಪತಿ ಏನ್ ಮಾಡ್ತಿದ್ದಾನೆ, ಕೇಂದ್ರ ಸ್ಥಾನ, ತ್ರಿಕೋನ ಸ್ಥಾನ, ಈ ಕಾಂಬಿನೇಷನ್ ಪೂರ್ತಿ ನೋಡಬೇಕಾಗ್ತದೆ. ಅಂದ್ರೆ ಉದಾಹರಣೆಯಾಗಿ ಈ ರೀತಿ ಇದ್ರೆ ಕಾಂಬಿನೇಷನ್ ನಿಮ್ಗೆ ಜಾಬ್ ಸಿಗಂತ ಯೋಗ ಚೆನ್ನಾಗಿದೆ ಅಂತ ಅರ್ಥ. ಈ ಕಾಂಬಿನೇಷನ್ ಇದ್ದಾಗ ಸಹ ಗೌರ್ಮೆಂಟ್ ಜಾಬ್ ಸಿಗಂತ ಯೋಗ ಇದೆ. ನೋಡಿ, ಲಗ್ನಾಧಿಪತಿ ಬುಧ 11ರಲ್ಲಿ ಲಾಭ ಸ್ಥಾನ, ಅದೃಷ್ಟ ಸ್ಥಾನದಲ್ಲಿ ಇದ್ದಾನೆ. 6ನೇ ಮನೆಯಲ್ಲಿ ಕುಜ ಹುಚ್ಚನಾಗಿದ್ದಾನೆ. ಕುಜ ಹುಚ್ಚನಾಗಿದ್ದಾನೆ. ಮಕರ ರಾಶಿಯಲ್ಲಿ ಕುಜ ಹುಚ್ಚನಾಗಿದ್ದು ಶನಿ ಜೊತೆಗೆ ಎತ್ತಿ ಇದ್ದಾಗ ಗುಡ್ ಕಾಂಬಿನೇಷನ್, ಶತ್ರುಗಳು ಬೇಗ ಜಯಿಸ್ಕೊಂತಾರೆ. ಈ ಒಂದು ಸ್ಪರ್ಧಾತ್ಮಕದಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಜಯ ಸಿಗುತ್ತೆ, ಸ್ಟ್ರಾಂಗ್ ಆಗಿದೆ. ಇಲ್ಲಿ ನೋಡಿ, 10ನೇ ಮನೆಯಲ್ಲಿ ರಾಶಿಯಲ್ಲಿ ಚಂದ್ರ ಹುಚ್ಚನಾಗಿರೋದ್ರಿಂದ ಗುರು ಜೊತೆಗಿರೋದ್ರಿಂದ ಗಜಕೇಸರಿ ಯೋಗ ಉಂಟಾಯ್ತು. ಗಜಕೇಸರಿ ಯೋಗ ಉಂಟಾಗಿ ಅದ್ಭುತವಾಗಿರ್ತಕ್ಕಂಥ ಫಲ ಸಿಗುತ್ತೆ. ಇಲ್ಲಿ ಲಾಭದಲ್ಲಿ ಸೂರ್ಯ ಬುಧ, ಬುಧಾಧಿಪತಿ ಯೋಗ, ಗಜಕೇಸರಿ ಯೋಗ, ಧೈರ್ಯ ವೀರ್ಯ ಸ್ಥೈರ್ಯದ ಯೋಗ. ಈ ಕಾಂಬಿನೇಷನ್ ಏನಾದ್ರು ಸಿಂಹ ಲಗ್ನದವರಿಗಿದ್ರೆ 100% ಅವ್ರು ಗೌರ್ಮೆಂಟ್ ಜಾಬ್ ಸಿಗೋದ್ರಲ್ಲಿ ಯಾವುದೇ ಸಂಶಯವಿಲ್ಲ. ನಿಮ್ಮ ಜಾತಕಗಳನ್ನ ಒಮ್ಮೆ ಪರಿಶೀಲನೆ ಮಾಡ್ಕೋಬೇಕು. ನೋಡಿ, ಸಿಂಹ ಲಗ್ನದವರಿಗೆ ಇನ್ನೊಂದು ಕಾಂಬಿನೇಷನ್ ಯಾವ ರೀತಿ ಅಂದ್ರೆ, ನೋಡಿ, ಸಿಂಹ ರಾಶಿಯ ಲಗ್ನಾಧಿಪತಿ ಸೂರ್ಯ ಚಂದ್ರನ ಜೊತೆ ಹುಚ್ಚನಾಗಿರೋದ್ರಿಂದ ಫಲ ತುಂಬಾ ಚೆನ್ನಾಗಿದೆ. ಕುಜ ಇಲ್ಲಿ ಹುಚ್ಚನಾಗಿದ್ದಾನೆ, ಉಚ್ಚ ಫಲಗಳು ದೊರಕ್ತಾನೆ, ಶತ್ರುಗಳನ್ನು ಜಯಿಸ್ಕೊಂತಾನೆ. 10ನೇ ಮನೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ. 11ನೇ ಮನೆಯಲ್ಲಿ ಬುಧ ಶನಿ ಅದ್ಭುತವಾಗಿರೋದ್ರಿಂದ ಈ ಕಾಂಬಿನೇಷನ್ ಅಲ್ಲೂ ಜಾಬ್ ಸಿಗ್ತಕ್ಕಂಥದ್ದು ಯೋಗ ಇದೆ. ಇದ್ರ ಜೊತೆಗೆ ಏನಾದ್ರು ಇಲ್ಲಿ ಶುಕ್ರ ಬಂದ್ರು ಸಿಗ್ತಾನೆ, ಇಲ್ಲಿ ಶನಿ ಬಂದ್ರು ಸಿಗುತ್ತೆ.
ಇಲ್ಲಿ ಗುರು ಬಂದ್ರು 11ನೇ ಮನೇಲಿ ಗುರು ಇದ್ರು ಸಹ ಜಾಬ್ ಸಿಗ್ತಕ್ಕಂಥ ಯೋಗ ಇದೆ. ಈ ಕಾಂಬಿನೇಷನ್ ಒಟ್ಟಾರೆಯಾಗಿ ನಾವು ಡಿಗ್ರಿ ವೈಸು, ನಕ್ಷತ್ರ ವೈಸು, ಇತಿ ಫಲದಲ್ಲಿ ಉಚ್ಚ ಗ್ರಹ, ನೀಚ ಗ್ರಹ ಈ ಕಾಂಬಿನೇಷನ್ ನೋಡಿ ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾನೆ ಅಂತಕ್ಕಂಥದ್ದು ಕೂಡ ನಿರ್ಧಾರ ಮಾಡೋದು. ಅದಕ್ಕೆಲ್ಲ ನಾನು ಸಂಪೂರ್ಣ ಆಗಿರ್ತಕ್ಕಂಥ ನಿಮ್ಮ ಜಾತಕನ ವಿಶ್ಲೇಷಣೆ ಮಾಡ್ಬೇಕಾಗ್ತದೆ, ದಶಾಮೂರ್ತಿಗಳು ಚೆಕ್ ಮಾಡ್ಬೇಕಾಗ್ತದೆ.